ಮತ್ತು ಏನು ಯಾವ್ದಾವ್ದು ಖರ್ಚು ಮಾಡಿದ್ದೀವಿ ಅದು ಮುಖ್ಯ ಬೇಕಲ್ಲ ಜನಗಳಿಗೆ. ಜನರ ಬಾಡಿ ಮೀಟಿಂಗ್ ಅದಕ್ಕೆ ಮಾಡಿ ಹತ್ರ ಆಫೀಸಲ್ಲಿ ಮಾಡ್ಕೋಬೋದು. ಅದು ಬುಡಿಸಿ ಎಲ್ಲ ಬರವಣಿಗೆ ಐತಲ್ವಾ, ಬುಡಿಸಿ ಹೇಳಿ ಯಾವ್ದಾದಕ್ಕೆ ಖರ್ಚಾಯ್ತು, 100 ರೂಪಾಯಿ ಖರ್ಚು ಮಾಡಿದ್ರು ಯಾವ್ದಕ್ಕೆ ಮಾಡಿದ್ದೀವಿ, ಇಂಥ ವಿಷಯಕ್ಕೆ ಮಾಡಿದ್ದೀವಿ ಅಂತ ಜನರ ಬಳಿ ಮೀಟಿಂಗ್ ಬುಡಿಸಿ ಹೇಳಬೇಕು. ಬುಡಿಸಿ ಹೇಳಿ ಆ ಥರ ಆಯ್ತಾ. ಇದರಲ್ಲಿ ರಿಟೈರ್ಮೆಂಟು ಸ್ವಾಮಿ ಶಿವಣ್ಣ, ಕಳವಳಿ ಶಿವಣ್ಣ 1 ಲಕ್ಷ ರೂಪಾಯಿ, ಏಜಸ್ಸು ಗಡ್ಡ 1 ಲಕ್ಷ ರೂಪಾಯಿ, ರಿಜ್ವಾನ್ ಬೈಗನ್ 75,000 ರೂಪಾಯಿ, ರವಿ ಮಂಜುನಾಥ್ಪುರ 75,000 ರೂಪಾಯಿ, ರಫೀಕ್ ಮಾಮ 50,000 ರೂಪಾಯಿ, ಸೀಮೆಣ್ಣೆ 50,000 ರೂಪಾಯಿ, ಹುಲಿಕೆರೆ ಪುಟ್ಟಣ್ಣ 1 ಲಕ್ಷ ರೂಪಾಯಿ. ಇವ್ರು 7 ಜನಕ್ಕೆ ಪ್ರತಿಯೊಬ್ರು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಯಾರೇ ಕಿವಿ ಕೊಡದೆ ಪ್ರತಿಯೊಬ್ರು ಬಂದು ಆಫೀಸಲ್ಲಿ ಖುದ್ದಾಗಿ ಲೆಕ್ಕ ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. 10 ತಿಂಗಳಿಂದ ಹೇಳ್ಕೊ ಬರ್ತಾ ಇದ್ದೀನಿ. ಪ್ರತಿಯೊಬ್ರು ಎಲ್ಲೇ ಹೊರಗಡೆ ಎಲ್ಲೂ ಮಾತಾಡಬೇಕಾಗಿಲ್ಲ, ಡೈರೆಕ್ಟ್ ಒಂದು ಆಫೀಸಲ್ಲಿ ಕೇಳಬೇಕು. ಪ್ರತಿಯೊಬ್ಬರ ಮೇಲೆ ತಿಂಗ ಚಂದ ಕಟ್ಟಬೇಕು, ಮಿಸ್ಸೇ ಆಗಂಗಿಲ್ಲ. ಪ್ರತಿಯೊಬ್ರು ಲೆಕ್ಕ ಹೆಂಗ್ ಚಂದ ನೀವು ಕಟ್ತಿದ್ರೆ ಅದೇ ರೀತಿ ಬಂದು ಲೆಕ್ಕ ಕೇಳಬೇಕು. 5,10,00,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಸಂಘಕ್ಕೆ. ಅದು ನಾನು 5,95,000 ರೂಪಾಯಿ ಕೊಡಬೇಕಾಯ್ತು. ಇನ್ನು 85,000 ರೂಪಾಯಿ ಕೊಡಬೇಕು. ಈ 5 ಅದು 85,000 ರೂಪಾಯಿ ಕ್ಲಿಯರ್ ಮಾಡ್ತೀನಿ. 85,000 ರೂಪಾಯಿ ಟೋಟಲ್ ಕ್ಲಿಯರ್. ಯಾಕಂದ್ರೆ ಇದು ಜನಗಳ ದುಡ್ಡು, ಸಂಘದ ದುಡ್ಡು ಮಾತಾಡೋಣ. ಇದು ನಾನು ಈ ದುಡ್ಡು ಕೊಡಂಗಿಲ್ಲ. ಈ ದುಡ್ಡು ನಾನು ನಿಜ ಇದು ಕೊಡಂಗಿಲ್ಲ ದುಡ್ಡು. ಆದ್ರೂ ಏನೋ ನಂಬಿಕೆ ಮಾಡಿ ಅವತ್ತು ಏನು ಇದು ಮಾಡಿದ್ರೆ ಆ ಅವಸರಕ್ಕೆ ನಾನು ತಲೆ ಮೇಲೆ ಭಾರ ಹೊರ್ಸ್ಕೊಂಡ್ಬಿಟ್ಟೆ. ಆ ಭಾರ ನನ್ನ ಮೇಲೆ ಇರಬಾರ್ದು ಅಂತ ಈ ದುಡ್ಡನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದಾರ, ಅದಕ್ಕೆ ನೀವು ಯೂನಿಯನ್ ನಿಲ್ಲಿಸ್ಬಿಡ್ಬೇಕು. ಅದೇ ನಾವು ತಿಳ್ಕೊಳ್ಬೇಕು. ಈಗ ಇಲ್ಲಿ 300 ಜನವಾದ 300 ಜನ ಒಬ್ಬರೇ ಒಂದ್ ತರವಾಗಿ ಮಾತಾಡ್ತಾ ಇಲ್ಲ. 300 ಜನ ಒಂದೇ ತರ್ತಿಲ್ಲ. ನಮ್ಗೆ ಒಂದು ಐಡೆಂಟಿ ಕಾರ್ಡ್ ಒಂದು ಇದ್ ಮಾಡ್ಕೊಡಿ. ಐಡೆಂಟಿ ಕಾರ್ಡ್ ಇರೋ ಅವನು ಮಾತಾಡ್ಬೋದು, ಇಲ್ದೆ ಅವರು ಏನು ನಮ್ ಯೂನಿಯನ್ ಬಗ್ಗೆ ಮಾತಾಡಂಗಿಲ್ಲ. ಆ ತರ ಒಂದು ರೂಲ್ಸ್ ಮಾಡಿ ಅಂತ ನನ್ನ ಕಡೆಯಿಂದ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. 1 ಲಕ್ಷ ರೂಪಾಯಿ 3 ವಾರ ಹಾಕಿ 1 ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. ಸನ್ಮಾನ ಇದೆ. ಸನ್ಮಾನ ಶಿವಣ್ಣ ಅವ್ರಿಗೆ ಸನ್ಮಾನ ಸಮಾರಂಭ. ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಸನ್ಮಾನ ಮಾಡ್ತಾ ಇದೀವಿ. 20 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈಗ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. 1 ಲಕ್ಷ ರೂಪಾಯಿ ಸನ್ಮಾನ ಅಲ್ಲ, ಅದು ಬೀಳ್ಕೊಡುಗೆ. ತೀರ್ಮಾನ ಮಾಡಿ 1 ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಕೊಡ್ತೀವಿ ಸಂಘದಿಂದ. ಇದು ತಗೊಂಡೋಗಿ ಒಳ್ಳೆ ಉಪಯೋಗ ಮಾಡಿ, ಇದು ಹಾಳು ಮಾಡಿ ನಾನು ಜೀವನ ಮಾಡಿ ತಗೊಂಡು. ಮೊದಲು 20,000 ತಗೊಂಡಿದ್ದಾರೆ. ಈಗ ಅದನ್ನ ಹಿಡ್ಕೊಂಡು 80,000 ರೂಪಾಯಿ ಕೊಡ್ತಾ ಇದೀವಿ. 80,000 रुपये यहाँ ही, 20,000 रुपये ऑलरेडी पहले मंगला ने के भी 20,000, 1 लाख रुपए इनको परिहार देनी. 1 लाख रुपए लग जाको. वहाँ माइक वहाँ पकड़ो अभी. जिंदगी कैसे कर ले को कहीं हार्ड करने को ये जाना को ये पूरा यूनियन एसोसिएशन देनी सो वो सबके इनको असर का भी पड़े सब इनको अच्छे से ये कल बराबर. ರಿಜ್ವಾನ್ ಬೈಗನ್ ಅವ್ರಿಗೆ ನಮ್ಮ ಸಂಘದಿಂದ ಬರ್ಬೇಡಿ ಹಿಂದೆ 75,000 रुपये लग जाको. अच्छे से कहते काम को बच्ची की शादी का है, बच्ची की शादी क्या करको अच्छी जिंदगी हार्ड करो ना पैसा. ಎಪ್ಪತ್ತೈದು ಸಾವಿರ ರಿಟೈರ್ಮೆಂಟ್ ಕೊಡ್ತಾ ಇದೀವಿ ರವಿಯರ್ಗೆ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ. ಇಂಥ ಅಧ್ಯಕ್ಷರು ಇಲ್ಲಿ ಬೇರೆ ದುಡ್ಡು ಅವ್ರ ಮನೆ ದುಡ್ಡು ತಂದು ಕೊಡ್ತಾವ್ರೆ ಅಂದ್ರೆ ಖರ್ಚು ಮಾಡ್ಕೊಂಡಿರೋ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಇದೇ ಫಸ್ಟ್ ನಾವು ಕೆಲಸ ಮಾಡ್ತಾ ಇಲ್ಲ. ಹಂಚಿಲ್ಲ ಯಾರು ಎಲ್ಲ ತಗೊಂಡಿರೋದೇ ಹೊರತು ಯಾರು ವಾಪಸ್ ತಂದ್ಕೊಟ್ಟಿಲ್ಲ. ಮಾಮ ರಕ್ಷಿಕ 50 ರೂಪಾಯಿ ಸಂಘ ತೀರ್ಮಾನ ಮಾಡಿ ಕೊಡ್ತಿದ್ಯಪ್ಪ. ಏನು ಒಳ್ಳೆ ಉಪಯೋಗ ಮಾಡು ತಗೊಂಡು ಈ ಕಡೆ ಹಾಳು ಮಾಡಬೇಡ. ಅವನ ಬರ್ಬಿಡೋ ಸಂಘದ ತೀರ್ಮಾನ 50 ರೂಪಾಯಿ ತೀರ್ಮಾನ ಮಾಡ ತೀರ್ಮಾನ ತಗೊಂಡು ಒಳ್ಳೆ ಉಪಯೋಗ ಮಾಡಪ್ಪ. ಇದು ಹಾಳು ಮಾಡ್ಕೋಬೇಡ, ಜೀವನ ಮಾಡ್ಕೊ, ಸರಿನಾ? ಆರೋಗ್ಯ ಮಾಡ್ಕೊ, ಚೆನ್ನಾಗ. ಹುಲಿಗೆಲ್ಲ ಪುಟ್ಟನಿಗೆ
1 ಲಕ್ಷ ರೂಪಾಯಿ ರಿಟೈರ್ಮೆಂಟ್, 20,000 ರೂಪಾಯಿ ಸಾಲ ಇಸ್ಕೊಂಡವ್ರೆ, ತಿಳ್ಕೊಂಡು 70,000 ರೂಪಾಯಿ ಕೈಗೆ ಕೊಡ್ತಾ ಇದ್ದಾರೆ ನಮ್ ಯೂನಿಯನ್ ಇಂದ. 1 ಲಕ್ಷ ರೂಪಾಯಿ ರಿಟೈರ್ಮೆಂಟ್ 20,000 ಇಸ್ಕೊಂಡಿದ್ದೀರಾ? 1 ಲಕ್ಷ ರಿಟೈರ್ಮೆಂಟ್ ಕೊಡ್ತಿದ್ದೀವಿ ನಿಮ್ಗೆ. ಎಲ್ಲ ತೀರ್ಮಾನ ಮಾಡಿ ಒಳ್ಳೆ ಉಪಯೋಗ ಮಾಡಿ. ಗೆದ್ದಿದ್ದೀರಾ ನೀವು 20-30 ವರ್ಷದ ಗೆದ್ದಿದ್ದೀರಾ. ಒಂದು ಎಲ್ಲ ಕೂಲಿ ಕಾರ್ಮಿಕರ ನೀವು ಸಮ ಆಯ್ತಿದ್ರಲ್ಲಿ ಒಳ್ಳೆ ಉಪಯೋಗ ಮಾಡ್ಕೊಂಡು ಒಳ್ಳೆ ವಯಸ್ಸಾಗಿದೆ, ಒಳ್ಳೆ ಜೀವನ ಮಾಡಿ. ಇಲ್ಲಿ ನಮ್ಮ ಕಾರ್ಮಿಕರು ಎಲ್ಲ ಸೇರುತ್ತವಿಂದನೂ ರಸೀದ್ ಪೀಡಿಂದನೂ ಈ ತರ ಕೆಲಸ ಯಾರು ಮಾಡಿಸಿಲ್ಲ. ನಮ್ಮ ಅಧ್ಯಕ್ಷರು ಈ ಜಾವೇದ್ ಖಾನ್ ನಾವ್ ಬಂದ್ಮೇಲೆ ಎಲ್ಲರೂ ಕ್ಲೀನ್ ಆಗಿ ಅಣ್ಣ ತಂದ್ರೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ. ನಾವು ಯಾವ್ದೇನ್ ತೊಂದ್ರೆ ಇಲ್ಲ, ಯಾವ್ದೇ ಏಟು ಬಿದ್ರು, ಯಾವ್ದೋ ಕಾಯಿಲೆ ಕಸ ಬಿದ್ರು, ಕಾರ್ಮಿಕರಿಗೆ ಎಲ್ಲರೂ ಅನುಕೂಲ ಮಾಡ್ಕೊಡ್ತಿದಾರೆ. ಇದೇನ್ ತೊಂದ್ರೆ ಏನಿಲ್ಲ. ರಸೀದ್ ಪೀಡಿದ್ರೆ ಬರೀ 3,000 ಕೊಡ್ತಿದ್ರು. ಅವ್ರ ಎಷ್ಟು ದುಡ್ಡು ತಗೊಂಡಿದ್ರು ತಿಂದಿದ್ರು, ಏನು ಪ್ರಯೋಜನ ಆಗಿಲ್ಲ. ಅವ್ರು ಯಾರು ಇಲ್ವೇ ಇಲ್ಲ, ಎಲ್ಲ ಸೊತ್ತು ಹೋಗ್ಬಿಟ್ರು. ನೆಮ್ಮದಿಯಾಗಿ ಈಗ ಆರಾಮಾಗಿ ಜಾವೇದ್ ಖಾನ್ ಆರಾಮಾಗಿ ನಮ್ಗೆಲ್ಲರೂ ಕಾರ್ಮಿಕರಿಗೆ ಒಳ್ಳೇದ್ ಮಾಡ್ತಾರೆ. ಯಾವ್ದೇನ್ ತೊಂದ್ರೆ ಇಲ್ಲ ಸರ್. 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಕೊಟ್ಟಿದ್ದಾರೆ ಸರ್. ರಿಟೈರ್ಮೆಂಟ್ಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹಲೋ, ನಾನು 25 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಷ್ಟು ದಿವಸದಿಂದ ನಾವು ನೋಡುವಂಗೆ ಇಲ್ಲಿ ಯಾರು ಇಷ್ಟು ಈ ತರ ಮಾಡಿಲ್ಲ. 1 ವರ್ಷಕ್ಕೆ 20 ಜನಕ್ಕೆ ರಿಟೈರ್ಮೆಂಟ್ ಕೊಡೋದು ಅಂದ್ರೆ ಅದು ಸಾಮಾನ್ಯದ ಕೆಲಸವಲ್ಲ. ನಾವೆಲ್ಲ ಬಹಳ ಚೆನ್ನಾಗಿ ಹಿಂದೂ ಮುಸ್ಲಿಂ ಎಲ್ಲ ಬಹಳ ಬಾಯಿ ಅಣ್ಣ ತಮ್ಮಿದ್ರಾಗಿದ್ದು. ಇನ್ನು ಮುಂದಕ್ಕೂ ಹಂಗೆ ಇರ್ಬೇಕು. ಈ ರಿಟೈರ್ಮೆಂಟ್ಗೆ ಕಾಯ್ಕೋಬಾರ್ದು. ಪ್ರತಿ ಡೈಲಿ 3,000 4,000 ದುಡಿ ಅಂತ ವ್ಯವಸ್ಥೆ ಇರೋದ್ರಿಂದ ಆ ದುಡ್ಡಲ್ಲೇ ಬೇಕಾದಷ್ಟು ಸಂಪಾದನೆ ಮಾಡ್ಕೋಬಹುದು. ಇದೇನ್ ಬಹಳ ಅತಿಶಯವೇನಲ್ಲ. 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಕೊಡೋದು ಅತಿಶಯವಲ್ಲ. ಆದ್ರೂ ಕೊಟ್ಟಾರ ನಮ್ಗೆ. ನಾವು ಬಂದಾಗ ಗೂಡ್ಸೈನಲ್ಲಿ 96ರಲ್ಲಿ ನಾನು ಬಂದವು. ನಾನು 96ರಲ್ಲಿ ಬಂದಾಗ ಈ ತರ ಏನು ಇರಲಿಲ್ಲ. ಆಗ ನಾವು 7 ರೂಪಾಯಿ ಚಂದ ಕಟ್ತಿದ್ದೋ. 95ರಲ್ಲಿ ಬಂದು ಆಗ ಇಷ್ಟೊಂದು ಏನೋ ವ್ಯವಸ್ಥೆ ಇರಲಿಲ್ಲ, ಏನು ತೋರಿಸ್ತಾನೆ ಇರಲಿಲ್ಲ ಅವರು. ಈಗ ಅಧ್ಯಕ್ಷರ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡ್ಕೊಂಡ್ ಬಂದ. ಇಷ್ಟು ಲಾಂಗ್ ಆಗಿ ಅಧ್ಯಕ್ಷರು ಯಾರು ಇಷ್ಟೇ ಮಟ್ಟ ಮಾಡಿರ್ಲಿ ಇರ್ಲಿಲ್ಲ. ನಾನು ನೋಡ್ಬಿಟ್ಟು ನಮ್ಗೆ 1 ಲಕ್ಷ ರೂಪಾಯಿ ಕೊಟ್ಟವ್ರ साको नमगे नंगे तृप्ति है। नाम रिजवान है, इनार मोहल्ले से। मैं यहाँ 20 साल से काम कर रहा हूँ। अल्लाह का बदल है। हमारे अध्यक्ष जावेद प्रेसिडेंट 70,000 रुपये ये रिटायरमेंट दे गई। उनका बहुत बहुत शुक्रिया अदा करता हूँ। नमस्कार। एमएनएटी रैल्वे बजट मैसूर एमएनएटी रैल्वे बजट मैसूर नावेಲ್ಲ ಕೂಲಿ ಕಾರ್ಮಿಕರು। ಅಧ್ಯಕ್ಷ ಜಾವೇದ್ ಖಾನ್ ಅಂತ। ಇವತ್ತು ಜಲ್ದಬಾಡಿ ಮೀಟಿಂಗ್ 100 ಜನ ಸಮೂಹದಲ್ಲಿ ಒಂದು ಲೆಕ್ಕಾಚಾರದ ಬಗ್ಗೆ 1 ವರ್ಷದ ಲೆಕ್ಕಾಚಾರದ ಬಗ್ಗೆ ಮೀಟಿಂಗ್ ಇತ್ತು ಇವತ್ತು। ಆ ಮೀಟಿಂಗ್ ಬಗ್ಗೆ ಲೆಕ್ಕಾಚಾರ ಪ್ರತಿವಾದ ತಿಂಗಳದು ನಮ್ಮ ಸೆಕ್ರೆಟರಿ ಆಗೋರು ಮಾಧವರು ಇಲ್ಲ ಲೆಕ್ಕಾಚಾರ ಎಲ್ಲ ಕೊಟ್ಟವ್ರೆ। ಸೆಕ್ರೆಟರಿ ಆಮೇಲೆ ನಮ್ಮ ಖಜಾಂಚಿ ಆಪ್ತಾ ಬೋನವರು ಲೆಕ್ಕಾಚಾರ ಕೊಟ್ಟವ್ರೆ। ಅದಕ್ಕೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಜನಗಳಿಗೆಲ್ಲ 300 ಜನ ಹೇಳಿಕೆ ಕೊಟ್ಟಿದ್ದೀನಿ। ಇದು ನಮ್ಮ ಮೇಲೆ ಒಂದು ಸುಳ್ಳು ಯಾರು ಒಂದು ಅಪರಾಧ ಕೆಟ್ಟ ಒಂದು ಭಾವನೆ ಮಾಡಿಕೊಂಡು ನಮ್ಮ ಮೇಲೆ ಕೆಟ್ಟ ಹೆಸರು ಒಂದು ಹೇಳಿದ್ರು। ಅವತ್ತು ನಿಮ್ಗೂ ಕರೆಸಿದ್ರು ಜನಗಳೇ ತೀರ್ಪು ಕೊಟ್ರು ಇಂಥವ್ರಿಗೆ ಬೇಡ ಅಂತ। ಇವತ್ತು ಅದ್ರ ಬಗ್ಗೆ ತಿರ್ಗಾ ಮೀಟಿಂಗ್ ಮಾಡಿ ಲೆಕ್ಕಾಚಾರ ನಾವ್ ಏನ್ ಮಾಡಿದ್ವಿ ಎಂತದಂತ ವಿಚಾರಣೆ ಮಾಡಕ್ಕೆ ಅದೆಲ್ಲ ಜನ ಕೂಡಿಸ್ಕೊಂಡು ವರ್ಷಕ್ಕೊಂದ್ಸರಿ ಮೀಟಿಂಗ್ ಮಾಡೋದು, ಆಡಿಟ್ ಮಾಡಿಸ್ಬೇಕು। ಅದಕ್ಕೆ ಎಲ್ಲ ಸೇರ್ಕೊಂಡು ತಾವು ನಿಮ್ಗೂ ಕರೆಸಿದ್ವಿ ನಾವು। ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ನೀವು ಇದರಲ್ಲಿ ಲೆಕ್ಕಾಚಾರದ ಬಗ್ಗೆ ಎಲ್ಲ ತಿಳುವಳಿಕೆ ಮಾಡಿ ಮೀಟಿಂಗ್ ಎಲ್ಲ ಮುಗೀತು। ರಿಟೈರ್ಮೆಂಟ್ 7 ಜನಗೆ ನಾನು ಸಂಘಕ್ಕೆ ಒಂದು 6 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು। ಅದರಲ್ಲಿ 5,10,000 ರೂಪಾಯಿ ತಿರ್ಸ್ಬಿಟ್ಟಿದ್ದೀನಿ। 85,000 ಕೊಡ್ಬೇಕು, ಅದು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ। ನೀವು ಅದೇ ರಿಟೈರ್ಮೆಂಟ್ ದುಡ್ಡು ಇವ್ರಿಗೆಲ್ಲ ನಾನು ಕೊಟ್ಟಿದ್ದ ದುಡ್ಡು ಅದೇ ರಿಟೈರ್ಮೆಂಟ್ ಮಾಡಿದೀವಿ ಇವ್ರಿಗೆ 6 ಜನಗೆ। ಇವರು ಹೆಚ್ಚು ಕಡಿಮೆ ಈ ಪುಟ್ಟ ಅವರನ್ನು 20-30 ವರ್ಷ ಇವ್ರಿಗೆ ಏಕ ಬಂದವ್ರೆ। ಅವರು ಒಂದು 20 ವರ್ಷ ಗೆದ್ದವ್ರೆ। ಇವಾಗ ನಮ್ಮ ಹುಡುಗ ಏನು ರಿಜಾನ್ ಅವನು ಒಂದು 20 ವರ್ಷ ಗೆದ್ದವನೆ। ಶಿವಣ್ಣ ಅಂತ ಅವ್ರು ಒಂದು 20-25 ವರ್ಷ ಗೆದ್ದವ್ರೆ। ರಿಜ್ವಾನ್ ಅಂತ ಒಂದು 20 ವರ್ಷ ಗೆದ್ದವನೆ। ಪುಟ್ಟಣ್ಣ ಅಂತ ಒಂದು 20-30 ವರ್ಷ ಗಂಟ ಇವ್ರು ಗೆದ್ದವ್ರೆ। ಇವನು ಸೀಮಣ್ಣ ಅಂತ ಒಂದು 15-20 ವರ್ಷ ಗಂಟ ಇವ್ರು ಗೆದ್ದವನೆ। ರವಿ ಮಂಜುನಾಥಪುರಂ ರವಿ ಇವನು 20 ವರ್ಷ ಕೆಲಸ ಮಾಡವ್ರೆ। ಎಜಾಸ್ ಇವನು ಒಂದು 20-25 ವರ್ಷ ಗೆದ್ದವ್ರೆ। ಆ ಮಾಮನೂ ಒಂದು 11 ವರ್ಷ 12 ವರ್ಷ ಆಯ್ತು ಫೀಲ್ಡ್ ನಮ್ಮ ಸಂಘದಲ್ಲಿ ತಗೊಂಡಿದ್ದವನಿಗೆ। ಅವನು ನಮ್ಮ ಕೈಲಿ ಐತಾ ಇಲ್ಲ ಅಂತ ಹೇಳಕ್ಕೆ ಸರಿ ಆಯ್ತು ಹೋಗಪ್ಪ
ಅವ್ರಿಗೆ ಸಂಘ ತೀರ್ಮಾನ ಮಾಡಿ ಒಂದು ಫಿಕ್ಸೆಟ್ ಮಾಡೋ ಸಂಘದಿಂದ ತೀರ್ಮಾನ ಮಾಡಿ ಅವ್ರಿಗೆ ಸಂಘ ದುಡ್ಡು ಕೊಟ್ಟಿದ್ದೀವಿ. ದುಡ್ಡು ಎಲ್ಲ ಸೇರ್ಕೊಂಡು ಕೊಟ್ಟಿದ್ದೀವಿ. ಹಾ ಹಾ ಹೌದೌದು ಹೌದು. ಇವಾಗ ನಾವು ಅದಕ್ಕೆ ID ಕಾರ್ಡು 300 ಜನ ಮಾಡಿಸ್ತೀವಿ. ಮೊದಲು ಮಾಡಿಸಿದ್ವಿ, ಅರ್ಧ ಜನ ಆಯ್ತು, ಅರ್ಧ ಜನ ಆಗಿಲ್ಲ. ಇವಾಗ ಪ್ರತಿ 300 ಜನಕ್ಕೂ, ಯಾಕಂದ್ರೆ ಇವಾಗ ಪ್ರತಿ ಒಂದು 5 ವರ್ಷ ಮುಂಚೆ 5 ವರ್ಷದಿಂದ ಹೊಸ ಹುಡುಗರು ಸೇರಿಸ್ಕೊಂಡಿದ್ದೀವಿ. 5 ವರ್ಷ ಹೊಸ ಅವ್ರಿಗೆಲ್ಲ ಇನ್ನೂ ಮಾಡಿಲ್ಲ ಏನು. ಇವಾಗ ಅವ್ರಿಗೆ ಏನ್ ಮಾಡ್ತೀವಿ, ಪ್ರತಿಯೊಬ್ಬರು 300 ಜನ ಸೇರ್ಸ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ಬೇರೆ ಇವ್ರು ಬೇರೆ ಮಾಡೋದು ಬೇಡ, ತಿರ್ಗಾ ಒಂದ್ಸರಿ ಹೊಸದು ಮಾಡ್ಬಿಟ್ಟು ಪ್ರತಿಯೊಂದು ಒಬ್ರಿಗೂ ಈ ಕೂಲಿ ಮಾಡೋರ್ಗು ಹೊಸ ID ಕಾರ್ಡ್ ಅಂತ ಮಾಡ್ಕೊಡ್ತೀವಿ. ನಾವು ಸಂಘದ ಹೊಸ ID ಕಾರ್ಡ್ ಮಾಡ್ಕೊಟ್ಟು ಪ್ರತಿಯೊಬ್ಬರಿಗೂ ಮಾಡ್ಕೊಡ್ತೀವಿ. ID ಕಾರ್ಡ್ ಇರೋನು ಇಲ್ಲಿ ನಮ್ ಬೇರೆ ಒಂದ್ ಕೇಳಕ್ಕೆ ಅಧಿಕಾರ ಇರ್ತದೆ. ಬೇರೆಯವ್ರ ಆಚರಣೆಗೆ ಯಾರಿಗೂ ಅಧಿಕಾರ ಇಲ್ಲ. ನಮ್ ಕೇಳಕ್ಕೆ ಬಟ್ಟೆ ಬೀಚ್ಗೆ ಏನು ಅಧಿಕಾರ ಇರೋದಿಲ್ಲ. ಆಚರಣೆಗೆ ಯಾರು ಅಧಿಕಾರ ಇಲ್ಲ. ಯಾಕಂದ್ರೆ ಬೇರೆ ಸುಸ್ತವನು ಕಷ್ಟ ಸುಖ ಏನಂತ ಗೊತ್ತು. ಈಗ ನಾವು ನೋಡೋರು ನಮ್ ಕಷ್ಟ ಸುಖ ಏನಂತ ಗೊತ್ತು. ಆಚರಣೆ ಏನು ಗೊತ್ತು ಕಷ್ಟ ಸುಖ ಏನಂತ. ಏನು ನಾವು ಇಲ್ಲಿ ನಮ್ಮ ದುಡ್ಡು ನಾವು ಬೇರೆ ದುಡ್ಡು ನಾವು ಕೂಡಾಕೊಂಡು ಜೋಡಿಸ್ಕೊಂಡು ಹನಿ ಅಂತ ಜೋಡಿಸ್ಕೊಂಡು ಬೆಟ್ಟ ಮಾಡ್ಕೊಳ್ಬೋದು. ವರ್ಷವಾಗಿ ಬೆಟ್ಟ ಮಾಡ್ಕೊಂಡು ಅದು ಹಂಚೋದು. ನಮ್ಗೆ ಸರ್ಕಾರ ಏನು ಕೊಡ್ತಾ ಇಲ್ಲ, ರೈಲ್ವೆ ಅಧಿಕಾರಿ ಏನು ಕೊಡ್ತಾ ಇಲ್ಲ, ಬೇರೆ ಏನು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಾವು ಬೇರೆ ಸೋಸಿ ಸಂಪಾದನೆ ಮಾಡಿ ಸ್ವಲ್ಪ ಕೂಡಾಕಿ ಬ್ಯಾಂಕಲ್ಲಿ ಮಡಿಕೊಂಡು ಆ ದುಡ್ಡುಗಳು ಮಾಡ್ಕೊಡ್ತಿರೋದು. ಅದ್ರ ಬಗ್ಗೆ ಬೇರೆ ಆಚೆಯವ್ರು ಬಂದು ಹೇಳಕ್ಕೆ ನಮ್ಗೆ ಅವಕಾಶ ಇಲ್ಲ, ಅಧಿಕಾರ ಇಲ್ಲ ಯಾರಿಗೂ. ಯಾಕಂದ್ರೆ ನಮ್ ಸ್ವಂತ ದುಡ್ಡು ಇದು. ನಾವು ಸ್ವಂತ ದುಡ್ಡು ನಮ್ಮ ಸಂಘ ಸಂಸ್ಥೆ ಮಾಡ್ಕೊಂಡು ನಮ್ಮ ಸ್ವಂತ ಕೂಡಾಕಿ ನಾವು ವರ್ಷಕ್ಕೊಂದ್ಸರಿ ರಿಟೈರ್ಡ್ ಬೋನಸ್, ರಿಟೈರ್ಮೆಂಟ್, ಏರ್ಪಾಟ್ ಬಿದ್ದವ್ರಿಗೆ ಎಲ್ಲ ಕೊಟ್ಕೊಂಡು ಅದೇ ದುಡ್ಡಲ್ಲಿ ಬರ್ತಿರೋದು. ನಮ್ಗೆ ಸರ್ಕಾರದಿಂದ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ನಮ್ಗೆ ₹1 ಆದಾಯ ಇಲ್ಲ. ನಮ್ಮ ಸ್ವಂತ ನಾವು ಬೇರೆ ಸ್ವಂತ ಜನಗಳು ಸಂಪಾದನೆ ಮಾಡೋ ದುಡ್ಡು ಕೂಡಾಕಿ ನಾವು ಮಾಡ್ಕೊತಾರದು. ಖಂಡಿತ ನೀವು ಸಹಕಾರ ಕೊಟ್ರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಟ್ರೆ ಖಂಡಿತ 300 ಜನ ಒಳ್ಳೆದ್ರೆ ಅದಕ್ಕೆ ನಾವು ಹೋರಾಟ ಮಾಡಕ್ ಸಿದ್ಧ ಇದ್ದೀವಿ. ದಯವಿಟ್ಟು ತಿಳಿಸಿ, ಅದ್ ಏನಾದ್ರು ಅದ್ರ ಬಗ್ಗೆ ಓಟ ಮಾಡವ ನಿಮ್ ಜೊತೆ ನಾವು ಬರ್ತೀವಿ. 300 ಜನ ಓಟ ಜನಗಳಿಗೆ ಒಳ್ಳೇದಾಗಿದ್ರೆ ನಮ್ಮ ಅದ್ರ ಅಭಿಪ್ರಾಯ ಅದೇ. ಬಿ ಮಹಾದೇವಯ್ಯ ಅಂತ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ 30 ವರ್ಷದಿಂದನೂ ಪ್ರತಿಯೊಂದು ಲೆಕ್ಕಾಚಾರದ ಬಗ್ಗೆ ಇದೀವಿ ಇಲ್ಲಿ. ಆದ್ರೆ ಸರ್ ಇಲ್ಲಿ ಯಾವುದೇ ರೀತಿ ಕಂಟ್ರಾಟದರ ಹತ್ರ ನಾವು ಮಾತಾಡಿ ಈ ತರ ಸಮಸ್ಯೆಗಳಿಗೆ ಜನಗಳಿಗೋಸ್ಕರ ಅಂದ್ಬಿಟ್ಟು ಕೂಡಿಟ್ಟು ಅವ್ರ ಹತ್ರ ₹250 ಹಿಡಿದು ಒಂದು ರೇಖೆ ₹5,000 ಅಂತ ಪಡೆದು ಅವ್ರ ಹತ್ರದಿಂದ ನಾವು ಕೂಡಿಟ್ಟು ಬ್ಯಾಂಕಲ್ಲಿ ಇಟ್ಟು ಪ್ರತಿಯೊಬ್ಬರಿಗೂ ಎಲ್ಲೆಲ್ಲೋ ಯಾವ ತರ ಒಬ್ಬ ಫ್ಯಾಕ್ಟ್ರಿಲೂ ಸುಧಾ ಈ ರೀತಿ ನಡ್ಕೊ ಹೋಯ್ತಾರ. ನಾವ್ ಯಾಕೆ ನಡಿಬಾರ್ದು ಇಷ್ಟೊಂದು ದುಡಿತಾ ಈ ಕೆಲಸನ ನಾವು ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಮೆಡಿಸನ್ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದು ನಮ್ಮ ಸಂಘದ ವತಿಯಿಂದ ಮಾಡ್ಬೇಕು ಅಂದ್ಬಿಟ್ಟು ನಾವು ಇದನ್ನ ಕೂಡಿಟ್ಟು ಹಣನ ನಡೆಸ್ಕೊಂಡ್ ಬರ್ತಾ ಇದೀವಿ ಸರ್. ಅದರಲ್ಲಿ ನಾವು ಇದು ಯಾವುದೇ ಇದ್ರಲ್ಲಾದ್ರೂ ಇದು ಗೌರ್ಮೆಂಟ್ಗೆ ಇಲ್ಲಿ ಲೇಬರ್ ಅವ್ರ ಅನ್ನೋದು ಇನ್ನೂ ತಿಳಿಪಡಿಸಕ್ ಆಗಿಲ್ಲ. ಅದನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಈಗ ಲೇಬರ್ ಆಫೀಸ್ ಅಲ್ಲಿ ಅಮಾಲಿ ಕಾರ್ಡ್ಗಳು ಅಂತೇನೋ ಹೊಸದಾಗಿ ಜಾರಿಯಲ್ಲಿದೆ. ಈಗ ಅದನ್ನ ನಾನು ಇನ್ನು ಮುಂದಿನ ದಿನದಲ್ಲಿ ಅದನ್ನ ಕೊಡಿಸ್ಬೇಕು, ಇಲ್ಲಿ ಮುಂದರಿಸ್ಕೊಂಡು ಒಳ್ಳೇದ್ ಮಾಡ್ಕೋಬೇಕು. ಮತ್ತೆ ಹೆಚ್ಚಿನ ರೀತಿ ಈಗ ದುಡ್ದು ಇಲ್ಲಿ ಯಾರ್ಯಾದ್ರೂ ಮನೆಗಳಿಗೆ ತಲುಪಿಸ್ತಾರೋ ಏನೋ ಗೊತ್ತಿಲ್ಲ ಸರ್. ಮುಂದಿನ ರೀತಿಗೆ ₹2 ಲಕ್ಷ ಗಂಟ ಮಾಡಿ ಅವ್ರ ಮನೆಗೆ ಹೋದಂತ ಲೈಫ್ ಹೆಂಡತಿ ಮಕ್ಕಳ ಜೊತೆ ಒಂದು ಲೈಫ್ ಮಾಡ್ಬೇಕು ಅನ್ನೋದೊಂದನ್ನ ಅಭಿಪ್ರಾಯ ಪಟ್ಕೊಂಡು ಪ್ರತಿಯೊಬ್ಬರನ್ನು ಚಂದ ₹100 ಚಂದದಂತೆ 15 ದಿನಕ್ಕೊಂದ್ಸರಿ ವ್ಯವಸ್ಥಿತ ಮಾಡಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಯಾರೇ ಇದು ರಾಜಕೀಯದವ್ರದಾಗ್ಲಿ ಇನ್ನೊಂದಾಗ್ಲಿ ನಮ್ಗೆ ಸಹಕಾರ ಗೌರ್ಮೆಂಟ್ ಇದಾಗ್ಲಿ ಇದುವರೆಗೂ ಪಡೆದಿಲ್ಲ ಸರ್. 30 ವರ್ಷದಿಂದ ನಮ್ಮ ಕಂಟ್ರಾಕ್ಟರ್ ಜೊತೆಲಿ ನಾವು ಅವ್ರ ಹತ್ರ ಇನ್ವಾಲ್ವ್ ಆಗಿ ಕೆಲಸ ಅವ್ರಿಗೇನ್ ಕೆಲಸ ಮಾಡ್ಕೊಡ್ತೀವಿ, ನಿಮ್ ಕೆಲಸದಾಗಿ ಮಾಡ್ಕೊಟ್ರದಲ್ಲಿ ನಮ್ಗೆ ಇಂತಿದ್ರ ಪರಿಹಾರ ಬೇಕು ಅಂದ್ಬಿಟ್ಟು ನಾವು ಈಸಿ ಕೂಡಿಟ್ಟು ಯಾವಾಗಲೂ ಮಾಡ್ಕೊ ಬಂದಿದ್ವಿ. ಅವರಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಯಾರ ಕಡೆಯಿಂದ ನಾವ್ ಏನು ಮಾಡ್ಕೊಂಡಿಲ್ಲ, ಎಲ್ಲ ನಮ್ ದುಡ್ಡಿಂದೇನೆ. ಆದ್ರೆ ಇಲ್ಲಿ ಇಲ್ದೇದನ್ನೆಲ್ಲ ಇಲ್ಲಿ ಆದಾಯ ನೋಡಿ ಬೇರೆಯವರು ತಿನ್ನಕ್ಕೋಸ್ಕರ ಬೇಜಾರ್ ರೀತಿ ಕಂಟ್ರಾಕ್ಟರ್ವೇ ಕೂಲಿ ಇವ್ರ ಒಂದು ಯೂನಿಟಿ ಇದ್ರೆ ಕಂಟ್ರಾಕ್ಟರ್ ಏನ್ ಮಾಡ್ತಾರೆ, ಇವ್ರು ಕೂಲಿಗೋಸ್ಕರ ಇದನ್ನ ಹೊಡೆದಾಕ್ಬೇಕು ಬೇರೆಯವ್ರನ್ನ ತರಬೇಕು ಮಾಡ್ಬೇಕು ಅನ್ನೋದನ್ನ ಒಂದು ಲೆಕ್ಕಾಚಾರದಲ್ಲಿ ಇದನ್ನ ಎತ್ಕಟ್ಟಿ ಎಲ್ಲ ಪಿತೂರಿಗಳನ್ನ ಮಾಡೋದ್ರಿಂದ ನಮ್ಮ ಒಗ್ಗಟ್ಟನ್ನ ಹೊಡಿಬೇಕು ಅಂದ್ರೆ ಆದ್ರೂ ನಮ್ಮ ಲೇಬರ್ಗಳು ತಿಳ್ಕೊಳ್ಳದೆ ಅದಕ್ಕೆ ನಾನು ಹೇಳಿದೀನಿ ತಿಂಗಳ ನಿಮ್ ಮೀಟಿಂಗ್ ಬಂದ್ ಕೇಳಿ ಲೆಕ್ಕಾಚಾರ ಕೇಳಿ ತಿಂಗಳದ ಏನಿದ್ರು ಅಲ್ಲೇ ನಿಮ್ಗೆ ಪರಿಹಾರ ಸಿಗುತ್ತೆ. ಈ ರೀತಿ ಮಾಡ್ಕೊ ಹೋಗೋದ ಅನ್ಬಿಟ್ಟು ಇದುವರೆಗೂ ಮುಂದರಿಸ್ಕೊಂಡು ಸರ್ ₹10,000 ಇದ್ದು ₹3,000 ಇವತ್ತಿಗೂ 1 ಲಕ್ಷ ಮತ್ತೆ ಇನ್ನು ಮುಂದಿನ ವರ್ಷಗಳಿಗೆ 7 ಲಕ್ಷ ಮಾಡ್ಬೇಕು. ಬೋನಸ್ ₹500 ಇದ್ದನ್ನ ಇವತ್ತು ₹4,000 ಬೋನಸ್ ಸ್ವೀಟ್ ಎಲ್ಲ ಕೊಟ್ಕೊಂಡು ನಡೆಸ್ಕೊಂಡ್ ಬರ್ತಾ ಇದೀವಿ ಸರ್. ಇನ್ನು ಮುಂದೆ ಇದೇ ರೀತಿ ನಡಿಬೇಕು. ಆದಷ್ಟು ಗೌರ್ಮೆಂಟ್ ಇಂದ ಏನ್ ಆದಾಯ ಆಯ್ತು ಅದನ್ನು ಜನಗಳಿಗೆ ತರಬೇಕು ಅನ್ನೋದು ನಮ್ಮ ಆಸೆ ಸರ್. ನಮಸ್ತೆ, ನನ್ನ ಹೆಸರು ದ್ವಾರಕೀಶ್ ಅಂತ. ನಾನು ಜೈಂಟ್ ಖಜಾಂಚಿ ಆಗಿದ್ದೀನಿ ರೈಲ್ವೆ ಫುಡ್ ಸೈಡ್ ಯೂನಿಯನ್ ಅಲ್ಲಿ. ಇಷ್ಟು ವರ್ಷದಲ್ಲಿ ನಾನು ಇವಾಗ 92ರಲ್ಲಿ ಓಪನ್ ಆಗಿದ್ದು ಆಗಿನಂದು ಬಂದು ಕೆಲಸ ಮಾಡ್ತಾ ಇದೀವಿ.
ಅಂದ್ರೆ ನಾವು ಲೆಕ್ಕಾಚಾರಗಳಲ್ಲಿ ಆಗಿದ್ದೀವಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಅಂದ್ರೆ ಈ ತರ ಈದಿಗೊಂಥರ ಅಧ್ಯಕ್ಷರು ಯಾರು ಸಿಗ್ಲಿಲ್ಲ ನಮ್ಗೆ. ಯಾಕೆಂದ್ರೆ ಎಲ್ಲಾ ಏನೇ ಇದ್ರು ತಗೊಂಡು ಹೋದ್ರು ಹೊರತು ಅವ್ರು ಇಲ್ಲಿ ಇಷ್ಟು ದುಡ್ಡು ನಾನು ತಂದು ಕಟ್ತೀನಿ ಅಂತ ಅವರು ನಮ್ಗೆ ಮಾತು ಕೊಟ್ಟಿದ್ರು. ಹೋದ ವರ್ಷದಲ್ಲಿ ನಾವೆಲ್ಲ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ನಾನು ಇಷ್ಟು ದುಡ್ಡು ಕೊಡ್ಬೇಕು, ನಿಮ್ಗೆ ತಂದು ಕಟ್ಬಿಟ್ಟು ನಾನು ಆ ಸ್ಪಾಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಾವು ಅಂದಿದ್ದೀವಿ, ಸಾಥ್ ಕೊಟ್ಟಿದ್ದೀವಿ ಹೊರತು ಬೇರೆ ಏನೋ ತಿಳ್ಕೊಳ್ಳಿ ಯಾತಕ್ಕೆ ಅವ್ರು ಸಾಥ್ ಕೊಡ್ತಾರೆ ಅವ್ರಿಗೆ ಅಂತ ಬೇರೆ ಏನೇನೋ ಮಾತಾಡ್ಬೋದು. ಈ ಉದ್ಯೋಗಕ್ಕೋಸ್ಕರ ನಾವು ಇವನ್ನೆಲ್ಲ ಸೇರ್ಕೊಂಡು ಇವರು ದುಡ್ಡು ಕಟ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರು ಯಾಕೆ ನಾವು ಸಪೋರ್ಟ್ ಮಾಡಬಾರ್ದು? ಯಾವನು ದುಡ್ಡು ಕಟ್ತೀನಿ ಅಂತ ಇದುವರೆಗೂ ಹೇಳಿದ ಮಗ ಇಲ್ಲ ಅಧ್ಯಕ್ಷನಾಗಿ. ಅದರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಬೆಳೆಸ್ಕೊಂಡು ಹೋಗೋ ತರ ನಾವು ಇನ್ನೂ ಯಾವಾಗಲೂ ಜೊತೆಲಿ ಇರ್ತೀವಿ ಅನ್ನೋದಕ್ಕೆ ಒಂದು ಮಾತಾಡ್ತೀವಿ ಸರ್.